ಇನ್ನು ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಹಳ ಜಿದ್ದು ಈಗ ಮೈತ್ರಿ ಆಗಿದ್ದೀವಿ ಒಂದಾ ಕೆಲಸ ಮಾಡಿ ಅಂತ ಅಂದ್ರೆ ಅಷ್ಟು ಸುಲಭನಾ ಸಾಧ್ಯ ಆಗುತ್ತಾ? ಹಾಸನದ ವಿಚಾರದಲ್ಲಿ ಅದು ಸಾಧ್ಯ ಆಗ್ತಾ ಇಲ್ಲ. ಅದರಲ್ಲೂ ಸಂಸದ ಪ್ರಜ್ವಲ್ ರೇವಣ್ಣ ಅದರ ಜೊತೆಗೇನೆ ಪ್ರೀತಮ್ ಗೌಡ ಅವರ ನಡುವಿನ ಮುನಿಸು ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟ. ಪ್ರೀತಮ್ ಗೌಡ ಅವರನ್ನ ನಾನೇ ಹಾಸನದಲ್ಲಿರೋದು ಬೇಡ ಮೈಸೂರಿಗೆ ಹೋಗು ಅಂತ ಕಳಿಸಿದ್ದೀನಿ ಅಂತ ಹೇಳ್ಕೊಂಡು ನಿನ್ನೆ ರಾಧಾ ಮೋಹನ್ ದಾಸ್ ಅವರು ಹೇಳಿದ್ರು ಕೂಡ ಮೈಸೂರಿನಲ್ಲಿ ಇವತ್ತು ಪ್ರತಿಕ್ರಿಯಿಸಿದಂತ ಪ್ರೀತಮ್ ಗೌಡ ಅವರು ತಮಗಿರುವಂತಹ ಸಿಟ್ಟನ್ನ ಪ್ರಜ್ವಲ್ ರೇವಣ್ಣ ಅವರ ಹೆಸರು ಹೇಳದೆ ಇವತ್ತು ಮತ್ತೊಮ್ಮೆ ಬಹಿರಂಗ ಪಡಿಸಿದ್ದಾರೆ. ಹಾಸನದ ಕಿಚ್ಚು ಯಾವ ಕಡೆಗೆ ಹೋಗ್ತಾ ಇದೆ ಬನ್ನಿ ನೋಡೋಣ. ನಾನೀಗ ಮಾತಾಡ್ತಾ ಇರೋದು NDA ಜೊತೆಗೆ ಸೇರಿ ಕ್ಯಾನ್ವಾಸ್ ಮಾಡೋ ಕೆಲಸನ ಮಾಡ್ತೀನಿ ಅಂತ ಹೇಳಿದ್ದಾರೆ. He is a party worker and he is a candidate. ಪ್ರಜ್ವಲ್ ರೇವಣ್ಣ ಅವರು ದೊಡ್ಡ ಅಂತರದಲ್ಲಿ ಗೆಲ್ತಾರೆ. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರೀತಮ್ ಗೌಡ ಸಮರ. ಪ್ರಜ್ವಲ್ ಮತ್ತು JDS ಹೆಸರು ಹೇಳದ ಪ್ರೀತಮ್ ಗೌಡ. ಹಾಸನ ರಾಜಕಾರಣದಲ್ಲಿ ಅದೆಂತ ದ್ವೇಷದ ರಾಜಕಾರಣ ನಡೀತಿದೆ ಅನ್ನೋದಕ್ಕೆ ಇದೊಂದೇ ಉದಾಹರಣೆ ನೋಡಿ. ಪ್ರತಿ ಮಾತಿನಲ್ಲೂ ದ್ವೇಷ, ಪ್ರತಿ ಹೇಳಿಕೆಯಲ್ಲೂ ಸೇಡು ಇರೋದು ಕಾಣಿಸ್ತಿದೆ. ಬಿಜೆಪಿ ಮಾಜಿ ಶಾಸಕ ಪ್ರೀತಮ್ ಗೌಡ ಒಂದೊಂದು ಹೇಳಿಕೆಯಲ್ಲೂ NDA ಅನ್ನೋದು ಇತ್ತು, ಬಿಜೆಪಿ ಅನ್ನೋದು ಇತ್ತು ಅಷ್ಟೇ. ಪ್ರಜ್ವಲ್ ರೇವಣ್ಣ JDS ಹೆಸರು ಬರಲೇ ಇಲ್ಲ. ಎಷ್ಟೇ ಮಾತನಾಡ್ಸಿದ್ರು ಅವ್ರ ಬಗ್ಗೆ ಬಿಲ್ಕುಲ್ ಮಾತನಾಡಲೇ ಇಲ್ಲ. ನಾನೀಗ ಮಾತಾಡ್ತಾ ಇರೋದು NDA ದೇಶದ ಚುನಾವಣೆ, ಇದು ಪಂಚಾಯತಿ ಚುನಾವಣೆ ಇಲ್ಲ, ಮುನ್ಸಿಪಾಲಿಟಿ ಚುನಾವಣೆ ಇಲ್ಲ, ಪ್ರೀತಮ್ ಗೌಡನ ಚುನಾವಣೆ ಇಲ್ಲ. ನಾವು ಮಾತಾಡ್ತಿರೋದು ದೇಶದ ಚುನಾವಣೆ. ದೇಶದ ಚುನಾವಣೆಯಲ್ಲಿ ಪ್ರೀತಮ್ಮು ಇನ್ನೊಬ್ಬರು ಹೆಸರು ಯಾಕೆ ಬರುತ್ತೆ? ಮೊದಲು ದೇಶದ ಬಗ್ಗೆ ಯೋಚನೆ ಮಾಡೋಣ. ಹಾಸನದಲ್ಲಿ ಪ್ರಚಾರ ಮಾಡ್ತೀರಾ ಅನ್ನೋ ಪ್ರಶ್ನೆಗೂ ಪ್ರೀತಮ್ ಗೌಡ ಖಾರವಾಗಿ ಉತ್ತರಿಸಿದ್ದಾರೆ. ಎಲ್ಲಿ ಬೇಕಾದರೂ ಪ್ರಚಾರ ಮಾಡ್ತೀನಿ, ಕನ್ಯಾಕುಮಾರಿಗೆ ಕಳಿಸಿದ್ರು ಕೂಡ ಪ್ರಚಾರ ಮಾಡ್ತೀನಿ, ಜಮ್ಮು ಕಾಶ್ಮೀರದಲ್ಲೂ ಮಾಡ್ತೀನಿ ಅಂತ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಕನ್ಯಾಕುಮಾರಿ ಕಳ್ಸರು ಮಾಡ್ತೀನಿ, ಜಮ್ಮು ಕಾಶ್ಮೀರ್ಗೆ ಹೋಗ್ತೀನಿ, ಅಲ್ಲಿಗೂ ಹೋಗ್ತೀನಿ ಅಂತ ಹೇಳಿದ್ರೆ ಅಲ್ಲಿಗೂ ಹೋಗ್ಬೇಕಾಗತ್ತೆ. ನಂಗೆ ಗೊತ್ತಿಲ್ಲ. ದಿನ ಬೆಳಗ್ಗೆ ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷದ ಆಸ್ತಿ. ಪಕ್ಷ ಏನು ಹೇಳುತ್ತೆ ಬೆಳಗ್ಗೆ ಇಲ್ಲಿಗೆ ಹೋಗ್ಬೇಕಪ್ಪ ಅಂದರೆ ಮಧ್ಯಾಹ್ನ ಮತ್ತಿಲ್ಲೆಲ್ಲ ಹೋಗ್ಬೇಕು ಅಂದ್ರೆ ಹೋಗ್ತೀನಿ. ಈಗ ಏನು ಸಭೆ ಬರ್ತಾ ಇದೆ, ಬನ್ನಿ ಸಭೆ ಮಾಡೋಣ. ನನಗೆ ಪ್ರಜ್ವಲ್ ರೇವಣ್ಣಗೆ ವ್ಯತ್ಯಾಸ ಇದೆ. ಅವರು ದೇವೇಗೌಡರ ಮೊಮ್ಮಗ, ನಾನು ಸಾಮಾನ್ಯ ಕುಟುಂಬದ ವ್ಯಕ್ತಿ ಅಂತ ಪ್ರೀತಮ್ ಗೌಡ ತಿರುಗೇಟು ಕೊಟ್ಟಿದ್ದಾರೆ. ಹಾಸನದಲ್ಲಿ ಪ್ರಚಾರದ ಬಗ್ಗೆ ತಿಳಿಸ್ತೀನಿ ಅಂದಿದ್ದಾರೆ. ವ್ಯತ್ಯಾಸ ಇದೆ. ಅವ್ರಿಗೆ 34 ವರ್ಷ, ನನಗೆ 42 ವರ್ಷ. ಅವರು ದೇವೇಗೌಡರ ಮೊಮ್ಮಗ, ನಾನು ಸಾಮಾನ್ಯ ಕುಟುಂಬದ ಒಬ್ಬ ವ್ಯಕ್ತಿ. ಅವ್ರದ್ದು ಸಂಸದರಾಗಿದ್ದಾರೆ, ನಾನು ಮಾಜಿ ಶಾಸಕನಿದ್ದೀನಿ. ಇಷ್ಟೇ ವ್ಯತ್ಯಾಸ. ಮೈತ್ರಿ ವಿಚಾರವಾಗಿ ಯಾವುದೇ ಮೈತ್ರಿ ನಾನು ಮಾಡೋದಲ್ಲ, NDA ಅಭ್ಯರ್ಥಿಯಾಗಿ ಮಾಡಿರೋ ಅಂಥದ್ದು ಸನ್ಮಾನ್ಯ ಪ್ರಧಾನಮಂತ್ರಿಗಳು. ಪ್ರಚಾರಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲ, ಹಾಸನ್ಗೆ ಯಾವತ್ತು ಹೋಗ್ತೀನಿ ಅನ್ನೋದನ್ನು ತಿಳಿಸ್ತೀನಿ. ಎಲ್ಲ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನು ಕರೆದು ನಿರ್ದೇಶನ ಕೊಟ್ಟು ಒಬ್ಬ ನನ್ನ ಕ್ಷೇತ್ರದ, ನನ್ನ ಜಿಲ್ಲೆಯ ಕಾರ್ಯಕರ್ತರಲ್ಲಿ ಒಂದು ಮನವಿಯನ್ನು ಮಾಡಿದ್ದೀನಿ. ಹಾಸನದಲ್ಲಿ ಪ್ರೀತಮ್ ಗೌಡ ಮುನಿಸು ತಣಿಸಲು ಶತ ಪ್ರಯತ್ನ. ಪ್ರೀತಮ್ ಗೌಡ ಪ್ರಜ್ವಲ್ ರೇವಣ್ಣ ಮುನಿಸು ಶಮನ ಮಾಡೋಕೆ ಬಿಜೆಪಿ ನಾಯಕರು ಸರ್ಕಸ್ ಮಾಡ್ತಿದ್ದಾರೆ. ಇಂದು ಮೈಸೂರಿನಲ್ಲಿ ಇಬ್ಬರ ಭೇಟಿಗೆ ಮುಹೂರ್ತ ನಿಗದಿ ಮಾಡಲಾಗಿತ್ತು. ಬಿಜೆಪಿ ಚುನಾವಣಾ ಉಸ್ತುವಾರಿ ನೇತೃತ್ವದಲ್ಲಿ ಇಬ್ಬರು ನಾಯಕರ ಮಧ್ಯೆ ಸಂಧಾನ ಮಾತುಕತೆ ಪ್ಲಾನ್ ಆಗಿತ್ತು. ಆದರೆ ಸಭೆಗೂ ಮುನ್ನವೇ ರಾಧಾ ಮೋಹನ್ ಅಗರ್ವಾಲ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಅವರಿಬ್ಬರು ಖುಷಿಯಾಗಿದ್ದಾರೆ, ಯಾವುದೇ ಅಸಮಾಧಾನ ಇಲ್ಲ ಎಂದಿದ್ದಾರೆ. No, I don't know. I am not aware. Why should there be a separate meeting with them? He is a party worker. He is a party worker and he is a candidate. Both of them are working together. Why should we have separate meeting? Not separate meeting. Both are sitting with you and taking meeting. Not at all. Why should I intervene between them and Pritham? They have good relation to each other. There is no need of my presence in between them. How can there be an alliance difference? ಏನೋ JDS ಬಿಜೆಪಿ ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ. ಸಣ್ಣ ಪುಟ್ಟ ತಪ್ಪುಗಳಾಗಿದ್ದರೆ ಸರಿಪಡಿಸಿಕೊಂಡು ಹೋಗೋ ಕೆಲಸ ಮಾಡ್ತೀವಿ ಎಂದಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಮಾತನಾಡಿ ಪ್ರೀತಮ್ ಗೌಡ ಜೊತೆ ಮಾತನಾಡಿದ್ದೇನೆ ಎಂದಿದ್ದಾರೆ. ಶೀಘ್ರದಲ್ಲೇ ಹಾಸನ್ಗೂ ಬಂದು ಜೊತೆಗೆ ಸೇರಿ ಕ್ಯಾನ್ವಾಸ್ ಮಾಡೋ ಕೆಲಸನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅದರಲ್ಲಿ ಎರಡನೇ ಮಾತಿಲ್ಲ, ಅವ್ರನ್ನೂ ಒಟ್ಟಾಗಿ ತೊಗೊಂಡೋಗೋಂಥ ಕೆಲಸನ ಮಾಡ್ತೀವಿ. ಒಟ್ಟಿನಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಾವು NDA ಇಂದ ಒಂದು ಶಕ್ತಿ ಕೊಡೋಂಥ ಕೆಲಸನ ನಮ್ಮ ಮೋದಿ ಸಾಹೇಬರಿಗೆ ಮಾಡೋಂಥ ಕೆಲಸ ಮಾಡ್ತೀವಿ. ಬೆಳಗ್ಗೆನೂ ಕೂಡ ನಾನು ದೂರವಾಣಿ ಮುಖೇನ ಪ್ರೀತಮ್ ಗೌಡರು ಮಾತನಾಡಿದ್ದೇನೆ. ಪ್ರೀತಮ್ ಗೌಡ ಅವರ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ. ಮೈಸೂರು ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಜವಾಬ್ದಾರಿನೂ ಕೂಡ ನಾವು ಕೊಟ್ಟಿದ್ದೇವೆ. ಅಲ್ಲೇನು ಅವರ ಪಕ್ಷ ನಮ್ಮ ಬೇರೆ ಇತರ ಮುಖಂಡರು ಎಲ್ಲರೂ ಕೂಡ ಚುನಾವಣೆಯಲ್ಲಿ ಕೈ ಜೋಡಿಸ್ಬೇಕು ಮತ್ತು ಈಗಾಗಲೇ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲೊಂದು ಸಣ್ಣ ಪುಟ್ಟ ಸಮಸ್ಯೆ ಇದೆ. ನಮ್ಮ ರಾಜ್ಯದ ಉಸ್ತುವಾರಿಗಳಾಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಕೂಡ ನಿನ್ನೆ ಹಾಸನದಲ್ಲಿ ಇದ್ದರು. ಎಲ್ಲ ಕೂಡ ಸರಿ ಹೋಗ್ತದೆ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ದೊಡ್ಡ ಅಂತರದಲ್ಲಿ ಗೆಲ್ತಾರೆ.
ಒಟ್ಟಾರೆಯಾಗಿ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಪ್ರೀತಂ ಗೌಡ ಮುನಿಸು ಮತ್ತೊಂದು ಹಂತಕ್ಕೆ ಹೋಗಿದೆ. ಮುನಿಸಿನ ಯುದ್ಧ ಜೋರಾಗಿದ್ದು ಮುಂದೆ ಅದ್ಯಾವ ಹಂತಕ್ಕೆ ಹೋಗುತ್ತೋ ಕಾದ್ ನೋಡಬೇಕು. ಬ್ಯೂರೋ ರಿಪೋರ್ಟ್ ಟಿವಿ9.